ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ ಬಜಾರ್. ಸ್ನೇಹಿತರೆ, ನಾವು ಸಮುದ್ರದ ನೀರು ಉಪ್ಪು ಯಾಕಾಗಿರುತ್ತೆ ಅಂತೆಲ್ಲ ಒಂದು ಬಾರಿಯಾದರೂ ಯೋಚನೆ ಮಾಡಿರ್ತೀವಿ. ಹಾಗೆ ಸಮುದ್ರದ ನೀರನ್ನು ಸಿಹಿ ನೀರು ಮಾಡೋಕ್ಕಾಗಲ್ವಾ ಅಂತ ಕೂಡ ಯೋಚನೆಯನ್ನು ಮಾಡಿರ್ತೀವಿ. ಹಾಗೆ ಈ ಸಮುದ್ರದ ನೀರು ಯಾಕೆ ಅಷ್ಟು ಉಪ್ಪಾಗಿರುತ್ತೆ, ಯಾಕೆ ಸಿಹಿಯಾಗಿರಲ್ಲ ಅನ್ನೋ ಎಲ್ಲ ಹಲವಾರು ಬಗೆಯ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ತಡ ಯಾಕೆ, ವಿಡಿಯೋನ ಶುರು ಮಾಡಿ ಬಿಡೋಣ. ಸಮುದ್ರದ ನೀರು ಉಪ್ಪಾಗಿರುತ್ತದೆ. ಇದು ತುಂಬ ಜನರಿಗೆ ಕಾಡೋ ಪ್ರಶ್ನೆ. ಈ ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಪ್ರಪಂಚ ಉಗಮ ಆದಾಗ ನೀರು ಸಿಹಿಯಾಗಿಯೇ ಇತ್ತು. ಆಗ ಉಪ್ಪು ನೀರು, ಸಿಹಿ ನೀರು ಅಂತ ಏನಿರಲಿಲ್ಲ. ಇದ್ದಿದ್ದು ಒಂದೇ ನೀರು, ಅದು ಸಿಹಿ ನೀರು. ಕೋಟ್ಯಾಂತರ ವರ್ಷಗಳಿಂದ ಸಮುದ್ರದ ನೀರು ಸೂರ್ಯನ ಶಾಖದಿಂದ ಆವಿಯಾಗುತ್ತಾ ಹೋಯಿತು. ಹಾಗೆ ಆವಿಯಾದ ನೀರೇನಿದೆ ಅದು ತನ್ನಲ್ಲಿದ್ದ ಲವಣಾಂಶವನ್ನು ನೀರಿನಲ್ಲಿಯೇ ಬಿಟ್ಟು, ಅಂದರೆ ಸಮುದ್ರದಲ್ಲಿಯೇ ಬಿಟ್ಟು ನೀರು ಮಾತ್ರ ಆವಿಯಾಗ್ತಾ ಹೋಯಿತು. ಆ ನೀರು ಲವಣಯುಕ್ತ ಉಪ್ಪಾಗಿ ಸಮುದ್ರದಲ್ಲಿಯೇ ಉಳಿಯಿತು. ಸುಮಾರು ಕೋಟ್ಯಾಂತರ ವರ್ಷಗಳಿಂದ ಈ ಪ್ರಕ್ರಿಯೆ ನಡೆದುಕೊಂಡು ಬರುತ್ತಿದೆ. ಈ ಒಂದು ಕಾರಣಕ್ಕಾಗಿ ಸಮುದ್ರದ ನೀರು ಉಪ್ಪಾಗಿಯೇ ಉಳಿದಿದೆ. ನದಿ ನೀರಿನಲ್ಲಿಯೂ ಸಹ ಸ್ವಲ್ಪ ಪ್ರಮಾಣದ ಉಪ್ಪಿನಂಶ ಇರುತ್ತದೆ. ಭೂಮಿ ಮೇಲಿರುವ ಎಲ್ಲ ನದಿಗಳು ಕೂಡ ಸಮುದ್ರವನ್ನು ಸೇರಲೇಬೇಕು. ಹೀಗೆ ಎಲ್ಲ ನದಿಗಳು ಸಮುದ್ರ ಸೇರಿದಾಗ ಎಲ್ಲ ನದಿಯ ನೀರುಗಳು ಸೇರಿ ಮತ್ತೆ ಸಾಕಷ್ಟು ಪ್ರಮಾಣದ ಲವಣಾಂಶವನ್ನು ಸಮುದ್ರಕ್ಕೆ ಬಿಡುತ್ತದೆ. ಹಾಗೆ ಲವಣಾಂಶ ಸಮುದ್ರದಲ್ಲಿಯೇ ಉಳಿದು ಸಮುದ್ರದಲ್ಲಿರುವ ನೀರು ಸೂರ್ಯನ ಶಾಖಕ್ಕೆ ಆವಿಯಾಗಿ ಹೋಗುತ್ತದೆ. ಹೀಗೆ ಆವಿಯಾದ ನೀರು ಮತ್ತೆ ಮಳೆಯ ರೂಪದಲ್ಲಿ ಗುಡ್ಡ, ಗಾಡು, ಬೆಟ್ಟ ಎಲ್ಲವನ್ನ ಸುತ್ತಿಕೊಂಡು ಮತ್ತೆ ಸಮುದ್ರವನ್ನು ಸೇರುತ್ತದೆ. ಹೀಗೆ ಸೇರುವ ನದಿಗಳು ಲವಣಾಂಶಗಳನ್ನು ಕೂಡ ಹೊತ್ತು ತಂದು ಸಮುದ್ರದಲ್ಲಿಯೇ ಬಿಟ್ಟು ಮತ್ತೆ ಸೂರ್ಯನ ಶಾಖಕ್ಕೆ ಆವಿಯಾಗಿ ಹೋಗುತ್ತದೆ. ಈ ಪ್ರಕ್ರಿಯೆ ಸಹಸ್ರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಏಕೆಂದರೆ ಇದೊಂದು ನೈಸರ್ಗಿಕ ಪ್ರಕ್ರಿಯೆ ಆಗಿದೆ. ದೇಶಗಳು ಎಷ್ಟೇ ತಂತ್ರಜ್ಞಾನದಲ್ಲಿ ಮುಂದುವರಿಯುತ್ತಾ ಹೋಗಿದ್ದರೂ ಕೂಡ ಈ ಸಮುದ್ರದ ನೀರನ್ನು ಸಿಹಿ ನೀರು ಮಾಡುವ ತಂತ್ರಜ್ಞಾನವನ್ನು ಇನ್ನೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಎಂಬುದು ವಿಪರ್ಯಾಸ. ಸೊ ಫ್ರೆಂಡ್ಸ್, ಇದಾಗಿತ್ತು ಸಮುದ್ರದ ನೀರು ಯಾಕೆ ಉಪ್ಪಾಗಿರುತ್ತದೆ ಎಂಬ ಪ್ರಶ್ನೆಗೆ ಉತ್ತರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಕೂಡ ಮಾಡಿ.